ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಆಯಿಲ್ ಅಂಡ್ ಗ್ಯಾಸ್ ಜಾಬ್ ಇನ್ ರಷ್ಯಾ, ಅದು ಫಾರ್ ಇಂಡಿಯನ್ಸ್ ಫ್ರೆಶರ್ಸ್ಗಳು. ಅಂದ್ರೆ ರಷ್ಯಾದಲ್ಲಿ ಯಾರೆಲ್ಲ ಇಂಡಿಯನ್ಗಳು ಕೆಲಸ ಮಾಡ್ಲಿಕ್ಕೆ ಅಂತ ಇಷ್ಟಪಡ್ತಾರೆ ಅವರೆಲ್ಲ ಈ ಕೆಲಸಕ್ಕೆ ಅಪ್ಲೈ ಮಾಡಬಹುದು. ಇಲ್ಲಿ ನಿಮಗೆ ಫ್ರೀ ಅಲವೆನ್ಸ್, ಸ್ಯಾಲರಿ ಪ್ಯಾಕೇಜ್ $1500ಕ್ಕೂ ಹೆಚ್ಚು ಸ್ಯಾಲರಿ ಪರ್ ಮಂತ್ ಸ್ಯಾಲರಿ ಕೊಡಲಾಗುತ್ತೆ. ನಿಮಗೆ ಫ್ರೀ ಫುಡ್, ಅಕಾಮಿಡೇಷನ್ ಎಲ್ಲನೂ ಕೊಡಲಾಗುತ್ತೆ. ಅದು ಕೂಡ ರಷ್ಯಾದಲ್ಲಿ ಪಾಸ್ಪೋರ್ಟ್ ಇದ್ದವರು ಈ ಕೆಲಸಕ್ಕೆ ಅಪ್ಲೈ ಮಾಡಬಹುದು. ಅದು ಇಂಡಿಯನ್ಗಳಿಗೆ ಜಾಸ್ತಿ ಪ್ರಿಪರೇಷನ್ ಕೊಡ್ತಿದ್ದಾರೆ. ಹಾಗಾಗಿ ನಿಮ್ಗೆ ಗೊತ್ತು ರಷ್ಯಾದವರು ಇಂಡಿಯಾದವ್ರು ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಇಂಡಿಯಾದವರು ಮಿಸ್ ಮಾಡದೆ ಈ ಚಾನ್ಸ್ನ ಉಪಯೋಗ ಮಾಡ್ಕೊಳ್ಳಿ. ಓಕೆ, ಅದು ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲನೇ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ಅಲ್ಲಿ ಇರುವಂಥ ಕ್ವಾಲಿಫಿಕೇಶನ್ ಏನಾಗಿರಬೇಕು, ಯಾವ ಕ್ವಾಲಿಫಿಕೇಶನ್ ಇರಬೇಕು, ಮತ್ತು ಇರುವಂಥ ಸ್ಯಾಲರಿ ಪ್ಯಾಕೇಜ್ಗಳು, ವಯಸ್ಸಿನ ಮಿತಿ ಮತ್ತು ನಿಮ್ಮ ಉದ್ಯೋಗದ ವಿವರಗಳು ಎಲ್ಲನೇ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಚಾನಲ್ಗೆ ಹೊಸ ಬರೋದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕೆಳಗಡೆ ನೋಡ್ಕೋಬಹುದು ಹೈ ಪೇಯಿಂಗ್ ಆಯಿಲ್ ಅಂಡ್ ಗ್ಯಾಸ್ ಜಾಬ್ ಆಪರ್ಚುನಿಟಿ. 1000ದಿಂದ 1500 ಸ್ಯಾಲರಿ ಡಾಲರು ನಿಮಗೆ ಮಂತ್ಲಿ ಸ್ಯಾಲರಿ ಕೊಡಲಾಗುತ್ತೆ. $1 ಅಂದ್ರೆ $85. ಅಂದ್ರೆ $1000 ಅಂದ್ರೆ ಎಷ್ಟಾಗುತ್ತೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಅದು ಯಾವ ರೀತಿ ಅಪ್ಲೈ ಮಾಡಿದ್ರೆ ಇಲ್ಲಿ ನೋಡ್ಕೊಳ್ಳಿ. ಹೈ ಡಿಮ್ಯಾಂಡ್ ಸ್ಕಿಲ್ಡ್ ವರ್ಕರ್ಸ್, ಕೀ ರೋಲ್ಸ್ 1000ದಿಂದ 1500 ಸ್ಯಾಲರಿ. ಬೆನಿಫಿಟ್ ಆಫರ್ಡ್ ಜಾಬ್ ಇನ್ಕ್ಲೂಡ್ ಫ್ರೀ ಫುಡ್, ಅಕಾಮಿಡೇಷನ್ ಅಂಡ್ ಸೆಕ್ಯೂರ್ ಕಾಂಟ್ರಾಕ್ಟ್ಸ್. ಓಕೆ, ಬೆನಿಫಿಟ್ ಆಫರ್ಡ್ ನಿಮಗೆ ಅಕಾಮಿಡೇಷನ್, ಫುಡ್ ಮತ್ತೆ ಸೆಕ್ಯೂರ್ ಕಾಂಟ್ರಾಕ್ಟ್ ಎಲ್ಲನೂ ಇದೆ. ಇಲ್ಲಿ ಬೆನಿಫಿಟ್ ನಿಮಗೆ ಪ್ರಾಫಿಟ್ ಆಗಿದೆ. ಹಾಗಾಗಿ ನೀವು ಮಿಸ್ ಮಾಡದೆ ಅಪ್ಲೈ ಮಾಡ್ಕೋಬಹುದು. ಓಕೆ, ಇಲ್ಲಿ ನಿಮ್ಮ ಸ್ಯಾಲರಿ ವೈ ರಷ್ಯಾ ಆಯಿಲ್ ಅಂಡ್ ಸೆಕ್ಟರ್ ಫಾರ್ ಇಂಡಿಯಾ ಜಾಬ್ ಸೀಕರ್ಸ್. ಇಲ್ಲಿ ಮಂತ್ಲಿ ಸ್ಯಾಲರಿ $1000ದಿಂದ $1500, $83,000ದಿಂದ $1,00,000ಕ್ಕೆ ಹೆಚ್ಚು ಸ್ಯಾಲರಿ ಪ್ಯಾಕೇಜ್ ಆಗುತ್ತೆ. ಫ್ರೀ ಅಕಾಮಿಡೇಷನ್ ಕೊಡ್ತಿದ್ದಾರೆ. ಹಾಗೆ ನಿಮಗೆ ಲೊಕೇಶನ್ ಇದೆ ಸೈಬೀರಿಯಾ, ಫಾರ್ ಈಸ್ಟ್ ಮತ್ತೆ ಆಕ್ಟಲ್ ಝೋನ್ಸ್. ಇಲ್ಲೆಲ್ಲ ನಿಮಗೆ ಇಲ್ಲಿ ಕೆಲಸ ಮಾಡಿಸ್ಕೊಡ್ಲಾಗುತ್ತೆ. ಓಕೆ, ಟಾಪ್ ಜಾಬ್ ರೋಲ್ಸ್ ಯಾವ್ಯಾವ ಸ್ಯಾಲರಿ ಪ್ಯಾಕೇಜ್ ಇದೆ ಅಂತ ನೋಡ್ಬೋದು. ವೆಲ್ಡರ್ಗೆ ಎಷ್ಟಿದೆ, ಎಲೆಕ್ಟ್ರಿಷಿಯನ್ಗೆ ಎಷ್ಟಿದೆ, ಮತ್ತೆ ಪೈಪ್ ಫಿಟ್ಟರ್ಗೆ ಎಷ್ಟಿದೆ, ಮತ್ತೆ ಹೆಲ್ಪರ್ಗೆ ಎಷ್ಟಿದೆ ಸ್ಯಾಲರಿ ಪ್ಯಾಕೇಜ್ ಇಲ್ಲಿ ನೋಡ್ಕೋಬಹುದು. ಓಕೆ, ಹೂ ಕ್ಯಾನ್ ಅಪ್ಲೈ ಎಲಿಜಿಬಲ್ ಇನ್ ಡಿಮ್ಯಾಂಡ್ ರೋಲ್ಸ್. ಯಾರೆಲ್ಲ ಅಪ್ಲೈ ಮಾಡೋದು, ವೆಲ್ಡರ್ ಗೊತ್ತಿದ್ದವರು ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಮತ್ತೆ ಎಲೆಕ್ಟ್ರಿಷಿಯನ್ಗಳು, ಇನ್ಸ್ಟ್ರೂಮೆಂಟ್ ಟೆಕ್ನಿಷಿಯನ್, ಹೆಲ್ಪರ್ಗಳು, ಸಪೋರ್ಟ್ ಸ್ಟಾಫ್, ಕುಕ್ಕು, ಹೌಸ್ ಕೀಪರ್ಸ್, ಸೇಫ್ಟಿ ಆಫೀಸರ್ಸ್ಗಳು ಈ ಕೆಲಸಕ್ಕೆ ಅಪ್ಲೈ ಮಾಡಬಹುದು. ಓಕೆ, ಎಲಿಜಿಬಿಲಿಟಿ ಇದೆಯಲ್ಲ 21ರಿಂದ 45 ವರ್ಷ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಬೇಸಿಕ್ ಇಂಗ್ಲಿಷು ಗೊತ್ತಿರಬೇಕು. ಓಕೆ, ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ 0 ಎಕ್ಸ್ಪೀರಿಯನ್ಸ್ ಇದ್ರೂ ಪರವಾಗಿಲ್ಲ, ಇಲ್ಲ 1 ವರ್ಷ ಈ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಲೇಬೇಕು. ವ್ಯಾಲಿಡ್ ಪಾಸ್ಪೋರ್ಟ್ ಇರಬೇಕು. ಓಕೆ, ನಿಮ್ಮ ವ್ಯಾಲಿಡ್ ಮಿನಿಮಮ್ 1 ವರ್ಷ ಆದ್ರೂ ವ್ಯಾಲಿಡಿಟಿ ಇರಬೇಕು. ಓಕೆ, ಹಾಗಾಗಿ ನೀವು ಕೆಲಸಕ್ಕೆ ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೌ ಟು ಅಪ್ಲೈ, ಯಾವ ರೀತಿ ಅಪ್ಲೈ ಮಾಡೋದು ನೋಡ್ಕೋಬಹುದು. ಗೆಟ್ ಸರ್ಟಿಫೈಡ್, ಕಂಪ್ಲೀಟ್ ITI ಟ್ರೇಡ್ ಕೋರ್ಸ್, ವೆಲ್ಡಿಂಗ್, ಅಪ್ಡೇಟ್ ಯುವರ್ CV. ನಂತರ ನಿಮ್ದು ಅಪ್ಡೇಟ್ ಇರುತ್ತೆ MEA ಅಪ್ರೂವ್ಡ್ ಏಜೆನ್ಸೀಸ್, ಅಟೆಂಡ್ ಇಂಟರ್ವ್ಯೂಸ್. ಓಕೆ, ನಂತರ ಮೆಡಿಕಲ್ ಅಂಡ್ ವೀಸಾ ಪ್ರೊಸೆಸಿಂಗ್, ಮೆಡಿಕಲ್ ಫಿಟ್ನೆಸ್ ಇರಬೇಕು. ಓಕೆ, ಹಾಗೆ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ನೋಡ್ಬೋದು. ಫೈಂಡ್ ಜಾಬ್ ಓಪನಿಂಗ್, ಪ್ರಿಪೇರ್ ಯುವರ್ ರೆಸ್ಯೂಮ್, ರೈಟ್ ಎ ಕವರ್ ಲೆಟರ್, ಸಬ್ಮಿಟ್ ಅಪ್ಲಿಕೇಶನ್, ಅಟೆಂಡ್ ದಿ ಇಂಟರ್ವ್ಯೂ. ನಂತರ ಫಾಲೋ ಮಾಡಬೇಕು. ಕಂಪ್ಲೀಟ್ ಆದ್ಮೇಲೆ ಸಬ್ಮಿಟ್ ಮಾಡ್ಕೊಳ್ಳಿ. ಹೂ ಆರ್ ದಿ ಬೆನಿಫಿಟ್ಸ್, ಕಾಂಪಿಟೇಟಿವ್ ಪೇ, ಫ್ರೀ ಲಾಡ್ಜಿಂಗ್, ಫುಡ್, ರಿಟರ್ನ್ ಟಿಕೆಟ್ಸ್, ವರ್ಕ್ ಎಕ್ಸ್ಪೀರಿಯನ್ಸ್ ಅಬ್ರಾಡ್, ಮತ್ತೆ ಕರಿಯರ್ ಗ್ರೋತ್. ಇದೆಲ್ಲ ನಿಮ್ಗೆ ಇಲ್ಲಿ ಈಸಿಯಾಗಿ ಕೊಡಲಾಗುತ್ತೆ. ಹಾಗಾಗಿ ನೀವು ಮಿಸ್ ಮಾಡದೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಹಾಗೆ ನೀವು ಕೆಲವೊಂದು ಜನರು ಇಂಡಿಯಾದವರು ಯಾವ ರೀತಿ ರಷ್ಯಾದಲ್ಲಿ ಕೆಲಸಕ್ಕೆ ಇಟ್ಸ್ಕೊಂಡಿದ್ದಾರೆ ಅವ್ರನ್ನ ನೋಡ್ಕೋಬಹುದು. ಓಕೆ, ಅದೆಲ್ಲ ಇರ್ಲಿ. ಕೆಲವೊಂದು ಕ್ಯಾನ್ ವುಮೆನ್ ಅಪ್ಲೈ ಫಾರ್ ಆಯಿಲ್ ಅಂಡ್ ಗ್ಯಾಸ್ ಜಾಬ್ಸ್ ಇನ್ ರಷ್ಯಾ. ಹೌದು, ಖಂಡಿತ ಅಪ್ಲೈ ಮಾಡ್ಕೋಬಹುದು. ಈಸ್ ರಷ್ಯನ್ ಲ್ಯಾಂಗ್ವೇಜ್ ರಿಕ್ವೈರ್ಡ್, ನಾಟ್ ಮ್ಯಾಂಡೇಟರಿ. ನಿಮ್ಗೆ ಇಂಗ್ಲಿಷ್ ಗೊತ್ತಿದ್ರೆ ಸಾಕು. ಈಸ್ ಇಟ್ ಸೇಫ್ ಫಾರ್ ಇಂಡಿಯನ್ ವರ್ಕರ್ಸ್? ಹೌದು, ಎಸ್. ಇಂಡಿಯನ್ಗಳಿಗೆ ಇದು ಸೇಫ್ ಆಗಿ ಕೆಲಸ ಮಾಡುವಂತ ಸ್ಕಿಲ್ಸ್ ಇರುತ್ತೆ. ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಕಷ್ಟನೇ ಇಲ್ಲ. ಓಕೆ, ಹಾಗಾದ್ರೆ ನೀವು ಇಲ್ಲಿ ಅಪ್ಲೈ ಮಾಡುವಾಗ ನೀವು ನಿಮ್ಮ ಟ್ರಸ್ಟೆಡ್ ಏಜೆನ್ಸಿನ ಮೀಟ್ ಮಾಡಬೇಕು. ನೀವು ಫೇಕ್ ಏಜೆನ್ಸಿನ ಮೀಟ್ ಮಾಡಿದ್ರೆ ನಿಮಗೆ ಕೆಲಸ ಆಗುವುದಿಲ್ಲ. ಹಾಗಾಗಿ ನಿಮ್ಮ ಹಣ ವೇಸ್ಟ್ ಆಗುತ್ತೆ, ನಿಮ್ಮ ಟೈಮ್ ವೇಸ್ಟ್, ಹಣ ವೇಸ್ಟ್, ಎಲ್ಲನೂ ವೇಸ್ಟ್. ಓಕೆ, ಹಾಗಾದ್ರೆ ನೀವು ಯಾವ ಟ್ರಸ್ಟಿ ಏಜೆನ್ಸಿಯನ್ನ ಮೀಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಕೆಳಗಡೆ ಕೊಡಲಾಗಿದೆ ನೋಡ್ಕೊಳ್ಳಿ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್, ಇಷ್ಟೊಂದು ಕಾಂಟ್ಯಾಕ್ಟ್ ನಂಬರ್ ಕೊಡಲಾಗಿದೆ. ಇದರಲ್ಲಿ ಯಾವುದೇ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ನಿಮ್ಮ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬಹುದು. ಓಕೆ, ನಿಮಗೆ ಈಸಿಯಾಗಿ ಕೆಲಸ ಸಿಗುವಂತ ಚಾನ್ಸ್ ಇದೆ. ಓಕೆ, ಹಾಗೆ ನೀವು ಈ ನಂಬರ್ಗೆ ತಕ್ಷಣವೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಯಾವೆಲ್ಲ ಡಾಕ್ಯುಮೆಂಟ್ ಬೇಕೋ ಅದನ್ನು ಸಬ್ಮಿಟ್ ಮಾಡ್ಕೊಳ್ಳಿ. ಆಫೀಸ್ ಎಲ್ಲಿದೆ ಅಲ್ಲಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಕೊಳ್ಳಿ. ನೀವು ಕಂಪ್ಲೀಟ್ ಆಗಿ ನೀವು ಮಾಹಿತಿನ ಪಡೆದುಕೊಂಡು ಇದು ನಿಮಗೆ ರಿಯಲ್ ಅನಿಸಿದ ನಂತರನೇ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಯಾವುದೇ ರೀತಿಯ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಬಂದು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡ್ಕೊಳ್ಳಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೀನಿ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.